ಇನ್ನೊಂದು ಕಡೆ ಡಿ ಕೆ ಶಿವಕುಮಾರ್ ಸಿಎಂ ಆಗಲಿ ಅಂತ ಅಭಿಮಾನಿಗಳಿಂದ ಹರಕೆ ಹೊರುವಂತದ್ದಾಗ್ತಾ ಇದೆ. ಘಾಟಿ ಸುಬ್ರಹ್ಮಣ್ಯ ದೇಗುಲದಲ್ಲಿ ಕಾರ್ಯಕರ್ತರಿಂದ ಹರಕೆ. 1001 ತೆಂಗಿನಕಾಯಿ ಹೊಡೆದಂತ ಡಿಕೆ ಅಭಿಮಾನಿಗಳಿಂದ ರಾಜಗೋಪುರದ ಮುಂಭಾಗದಲ್ಲಿ ಜೈಕಾರ ಹಾಕಲಾಗಿದೆ. ಬೆಂಗಳೂರು ಗ್ರಾಮಾಂತರ ಯುವ ಕಾಂಗ್ರೆಸ್ ಅಧ್ಯಕ್ಷ ಶರದ್ ಪಾಟೀಲ್ ನೇತೃತ್ವದಲ್ಲಿ ಹರಕೆ. ಡಿಕೆಶಿ ಸಿಎಂ ಆದ್ರೆ ಮತ್ತೆ ಒಂದು ಹರಕೆ ತೀರಿಸೋದಾಗಿ ವಿಶೇಷ ಪ್ರಾರ್ಥನೆಯನ್ನ ಸಲ್ಲಿಸಿದ್ದಾರೆ. ಚಿಕ್ಕ ಮುಗಿ ಬೀಳ್ತಾವ್ರೆ ಸ್ಟಾಪ್ ಮಾಡ್ತಾರೆ. ನೀವೀಗ ನೋಡ್ತಿರುವಂತಹ ದೃಶ್ಯಗಳು ಘಾಟಿ ಸುಬ್ರಹ್ಮಣ್ಯ ದೇಗುಲದ ಮುಂಭಾಗದಲ್ಲಿ ಡಿ ಕೆ ಶಿವಕುಮಾರ್ ಅಭಿಮಾನಿಗಳು 1001 ತೆಂಗಿನಕಾಯಿ ಹೊಡೆದಿದ್ದಾರೆ. ಏನಾದರೂ ಸಿಎಂ ಆದರೆ ಮತ್ತೊಮ್ಮೆ ಬಂದು ನಾವು ಇಲ್ಲಿ ತೆಂಗಿನಕಾಯಿ ಹೊಡಿತೀವಿ ಅಂತ ಹೇಳಿದ್ದಾರೆ. ಇನ್ನು ಡಿ ಕೆ ಶಿವಕುಮಾರ್ ಸತೀಶ್ ಜಾರಕಿಹೊಳಿ ಸಭೆಯ ಇನ್ಸೈಡ್ ಮಾಹಿತಿ ಟಿವಿ9ಗೆ ಲಭ್ಯವಾಗಿದೆ. ಟಿವಿ9 ನಲ್ಲಿ ಡಿ ಕೆ ಸತೀಶ್ ಸಭೆಯ ಎಕ್ಸ್ಕ್ಲೂಸಿವ್ ಸ್ಟೋರಿ. ನಿನ್ನೆ ತಡರಾತ್ರಿ ಖಾಸಗಿ ಹೋಟೆಲ್ನಲ್ಲಿ ನಡೆದಿದ್ದಂತಹ ಸೀಕ್ರೆಟ್ ಮೀಟಿಂಗ್ ಇದು. ಅಧಿಕಾರ ಹಂಚಿಕೆ ವಿಚಾರದ ಬಗ್ಗೆ ವಿಸ್ತಾರವಾಗಿ ಮಾತುಕತೆ ನಡೆಸಲಾಗಿದೆ. 1-to-1 ಮಾತುಕತೆ ನಡೆಸಿದ್ದಾರೆ ಪ್ರಬಲ ನಾಯಕರು. ಅದು ಕೂಡ ಇಬ್ಬರು ಕೂಡ ಪ್ರತಿಸ್ಪರ್ಧಿಗಳು ಒಂದು ರೀತಿಯಾಗಿ ಮುಖ್ಯಮಂತ್ರಿ ವಿಚಾರ ಅಂತ ಬಂದಾಗ 1-to-1 ಮಾತುಕತೆ ನಡೆಸಿದ್ದಾರೆ ಪ್ರಬಲ ನಾಯಕರು. ನೀವು ಪಕ್ಷದ ಕಾರ್ಯಾಧ್ಯಕ್ಷರಾಗಿ ಕೆಲಸವನ್ನ ಮಾಡಿದ್ದೀರಿ, ಪಕ್ಷದ ಹಿತದೃಷ್ಟಿಯಿಂದ ಜೊತೆಯಾಗಿ ಕೆಲಸ ಮಾಡಬೇಕು. ಸಚಿವ ಸತೀಶ್ ಜಾರಕಿಹೊಳಿ ಭೇಟಿ ವೇಳೆ ಹೇಳಿರುವಂಥ ಡಿ ಕೆ ಶಿವಕುಮಾರ್, ಮೊನ್ನೆ ಕೆಜೆ ಜಾರ್ಜ್ ಜೊತೆ ಕೂಡ ಮಾತುಕತೆ ನಡೆಸಿದಂಥ ಡಿಕೆಶಿ, ಹಾಗೆ ಸಿದ್ದರಾಮಯ್ಯ ಆಪ್ತ ಜಮೀರ್ ಸಹ ಭೇಟಿಯಾಗಿದ್ದಂಥ ಬಂಡೆ. ಅಂದರೆ ಇವ್ರ ಜೊತೆ ಗುದ್ದಾಡೋದಕ್ಕಿಂತ ವಿಶ್ವಾಸಕ್ಕೆ ತೆಗೆದುಕೊಂಡು ಮುಂದೆ ಹೆಜ್ಜೆ ಇಡೋಣ ಅಂತ ಸಮಯ ಈಗ ಬಂದಿದೆ. ಸೊ ಹಾಗಾಗಿ ಡಿ ಕೆ ಶಿವಕುಮಾರ್ ಒಂದು ಬೇರೆ ತಂತ್ರವನ್ನು ಹೂಡ್ತಾ ಇದ್ದಾರೆ ಅನ್ನೋ ಪ್ರಶ್ನೆ ಸಹಜವಾಗಿ ಮೂಡುತ್ತೆ. ಆದರೆ ಹೇಳಿ ಕೇಳಿ ಸತೀಶ್ ಜಾರಕಿಹೊಳಿ, ಕೆಜೆ ಜಾರ್ಜ್, ಜಮೀರ್ ಎಲ್ಲರೂ ಕೂಡ ಸಿದ್ದರಾಮಯ್ಯನವರ ಆಪ್ತ ವಲಯದಲ್ಲಿರುವಂಥವರು. ಸೊ ಅವ್ರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂಥ ಕೆಲಸ ಆಗ್ತಿದೆಯಾ ಹೇಗೆ ಅಂತ ಪ್ರಸನ್ನ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾರೆ. ಪ್ರಸನ್ನ, ಈಗ ಒಂದ್ ಕಡೆ ಅಜ್ಜಯ್ಯನ ಪಾದುಕೆಯಲ್ಲಿ ವಿಶೇಷವಾದಂತಹ ಪೂಜೆ ಗದ್ದುಗೆ ಅಲ್ಲಿ ಒಂದ್ ಕಡೆ ಮನೆಯಲ್ಲಿ ಆಗ್ತಾ ಇದೆ. ನಿರಂತರವಾಗಿ ಪೂಜೆ ನಾವು ಸದಾಶಿವನಗರದ ಮನೆಯಲ್ಲಿ ನೋಡ್ತಾ ಇದ್ದೀವಿ. ಇನ್ನೊಂದ್ ಕಡೆ ಅಭಿಮಾನಿಗಳು ಹರಕೆಗಳನ್ನು ಈಗ ಹೊತ್ಕೋತಾ ಇದ್ದಾರೆ. ಇನ್ನು ನಿನ್ನೆ ಮೀಟಿಂಗ್ನ ಒಂದಷ್ಟು ಇನ್ಸೈಡ್ ಮಾಹಿತಿ ಕೂಡ ಟಿವಿ9ಗೆ ಲಭ್ಯವಾಗಿದೆ. ಇದೆಲ್ಲ ವಿಚಾರದ ಬಗ್ಗೆ ಮಾಹಿತಿ ಕೊಡೋದಾದ್ರೆ ಪ್ರಸನ್ನ. ಅವಿನಾಶ್, ಮನುಷ್ಯ ಪ್ರಯತ್ನ ಎಷ್ಟು ಮುಖ್ಯವೋ ದೈವ ಬಲ ಕೂಡ ಅಷ್ಟೇ ಮುಖ್ಯ ಆಗುತ್ತೆ. ಇದೀಗ ಡಿ ಕೆ ಶಿವಕುಮಾರ್ ಅವರು ಮನುಷ್ಯ ಪ್ರಯತ್ನವನ್ನ ತನ್ನ ಶಾಸಕರ ಮೂಲಕ ಮಾಡ್ತಾ ಇದ್ದಾರೆ. ಹೈಕಮಾಂಡ್ ಮೇಲೆ ಒತ್ತಡ ಹೇರುವಂತ ಕೆಲಸವನ್ನ ನಿರಂತರವಾಗಿ ಡಿ ಕೆ ಶಿವಕುಮಾರ್ ಅವರ ಆಪ್ತ ಶಾಸಕರು ಬೆಂಬಲಿಗರು ಮಾಡ್ತಿದ್ದಾರೆ. ಆದ್ರೆ ಇನ್ನೊಂದು ಕಡೆ ದೈವ ಮೊರೆ ಹೋಗಿರುವಂತಹ ಡಿ ಕೆ ಶಿವಕುಮಾರ್ ಅವರು ನಿರಂತರವಾಗಿ ಆ ಪೂಜೆ ಪುನಸ್ಕಾರಗಳಲ್ಲಿ ತೊಡಗಿದ್ದಾರೆ. ಕಳೆದ 3-4 ದಿನಗಳ ಹಿಂದೆ ಜೇನುಕಲ್ಲು ಸಿದ್ದೇಶ್ವರ ಸ್ವಾಮೀಜಿಯ ಗದ್ದುಗೆಯ ಪೀಠ ಕೂಡ ಡಿ ಕೆ ಶಿವಕುಮಾರ್ ಅವರ ನಿವಾಸಕ್ಕೆ ಬಂದಿತ್ತು. ಇದೀಗ ನಡುವಿನಕೆರೆ ಅಜ್ಜಯ್ಯನ ಪೀಠ ಕೂಡ ಬಂದಿದೆ. ಅಂದ್ರೆ ಅದಕ್ಕೆ ವಿಶೇಷ ಪೂಜೆಯನ್ನು ಸಲ್ಲಿಸುವ ಮೂಲಕ ಡಿ ಕೆ ಶಿವಕುಮಾರ್ ಅವರು ತನಗೆ ದೈವ ಬಲವೂ ಕೂಡ ಜೊತೆಗೂಡ್ಲಿ ಅಂತ ಹೇಳಿ ಒಂದು ವಿಶ್ವಾಸವನ್ನು ವ್ಯಕ್ತಪಡಿಸಿಕೊಂಡಿದ್ದಾರೆ. ಜೊತೆಗೆ ಇವತ್ತಿನಿಂದ ಡಿ ಕೆ ಶಿವಕುಮಾರ್ ಅವರ ಆಪ್ತ ಜ್ಯೋತಿಷಿಗಳು ಅಥವಾ ಯಾರು ಅವರ ಜಾತಕವನ್ನ ಹತ್ತಿರದಿಂದ ಗಮನಿಸಿದ್ದಾರೆ ಅವರು ಡಿ ಕೆ ಶಿವಕುಮಾರ್ ಅವರಿಗೆ ಶುಕ್ರ ದಿವಸ ಶುರುವಾಗಿದೆ ಅನ್ನುವಂಥ ಒಂದು ಭರವಸೆಯನ್ನ ಕೊಟ್ಟಿದ್ದಾರೆ. ಇದು ಎಲ್ಲ ಒಂದು ಕಡೆ ಮುಳುಗ್ತಾ ಇರುವವನಿಗೆ ಹುಲ್ಲು ಕಡ್ಡಿಯ ಆಸರಿಯ ರೀತಿಯಲ್ಲಿ ಕಂಡುಬರ್ತಾ ಇದೆ. ಇದರ ಜೊತೆಗೆ ಇದೇ ಕಾರಣಕ್ಕೋಸ್ಕರ ಇಷ್ಟು ದಿನಗಳ ಕಾಲ ಡಿ ಕೆ ಶಿವಕುಮಾರ್ ಅವರ ನಡವಳಿಕೆಯನ್ನ ಹತ್ತಿರದಿಂದ ಗಮನಿಸಿದವರಿಗೆ ಅವರು ಒಂದು ರೀತಿಯ ಹಠಮಾರಿ ಧೋರಣೆಯನ್ನ ತೋರಿಸ್ತಾ ಇದ್ರು, ಅಥವಾ ಯಾರನ್ನೂ ಕೂಡ ಅಷ್ಟರ ಮಟ್ಟಿಗೆ ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂತ ಕೆಲಸವನ್ನ ಅತ್ಯಂತ ಗಂಭೀರವಾಗಿ ಮಾಡ್ತಾ ಇದ್ದಂಥದ್ದು ಕಂಡುಬರ್ತಾ ಇರಲಿಲ್ಲ. ಶಾಸಕರಿರ್ಬೋದು, ಸಚಿವರಿರ್ಬೋದು. ಆದ್ರೆ ಈಗ ಈ ಹಂತದಲ್ಲಿ ಒಂದು ನಿರ್ಣಾಯಕ ಘಟ್ಟವನ್ನ ತಲುಪಿದಂತಹ ಸಂದರ್ಭದಲ್ಲಿ ಎಲ್ಲರನ್ನೂ ಕೂಡ ವಿಶ್ವಾಸಕ್ಕೆ ಪಡೆಯುವಂತ ಕೆಲಸವನ್ನ ಡಿ ಕೆ ಶಿವಕುಮಾರ್ ಮಾಡಿದ್ದಾರೆ. ಅದರ ಭಾಗವಾಗಿ ಇದೀಗ ಸತೀಶ್ ಜಾರಕಿಹೊಳಿ ಅವರ ಜೊತೆ ಸುದೀರ್ಘವಾದಂತಹ ಮಾತುಕತೆ ನಡೆದಿದೆ. ಸತೀಶ್ ಜಾರಕಿಹೊಳಿ ಅವರ ಕಾರ್ಯವೈಖರಿಯನ್ನ ಡಿ ಕೆ ಶಿವಕುಮಾರ್ ಮತ್ತು ಸತೀಶ್ ಜಾರಕಿಹೊಳಿ ಇಬ್ಬರು ಒಬ್ಬರಿಗೊಬ್ಬರು ಬಲ್ಲವರು.
ಕಾರ್ಯಾಧ್ಯಕ್ಷರಾಗಿದ್ದಂತಹ ಸತೀಶ್ ಜಾರಕಿಹೊಳಿ ಅವರು ಸುದೀರ್ಘ 1.5 ವರ್ಷಗಳ ಕಾಲ ಡಿ ಕೆ ಶಿವಕುಮಾರ್ ಅವರ ಜೊತೆ ಕೆಲಸವನ್ನ ಮಾಡಿದ್ದಾರೆ. ಮುಂಬರುವಂತಹ ದಿನಗಳಲ್ಲಿ ನೇರ ಪ್ರತಿಸ್ಪರ್ಧಿಯನ್ನು ಒಡ್ಡೋದಕ್ಕೆ ಸಾಧ್ಯ ಆಗಿದ್ರೆ ಅದು ಪರಮೇಶ್ವರ್ ಇರ್ಬೋದು ಅಥವಾ ಅದನ್ನ ಹೊರತುಪಡಿಸಿದ್ರೆ ಸತೀಶ್ ಜಾರಕಿಹೊಳಿ ಅವರು ಅನ್ನುವಂಥದ್ದು ಇದೀಗ ಡಿ ಕೆ ಶಿವಕುಮಾರ್ ಅವರಿಗೆ ತುಂಬಾ ಚೆನ್ನಾಗಿ ಗೊತ್ತಿದೆ. ಮತ್ತು ಕಾಸ್ಟ್ ಕಾಂಬಿನೇಷನ್ ನ ಬಗ್ಗೆ ಹೈಕಮಾಂಡ್ ಸಹಜವಾಗಿಯೇ ತಲೆ ಕೆಡಿಸಿಕೊಳ್ಳುತ್ತೆ. ಅಕಸ್ಮಾತ್ ಒಂದು ಮೇಲ್ವರ್ಗದ ನಾಯಕನಿಗೆ ಮುಖ್ಯಮಂತ್ರಿ ಸ್ಥಾನವನ್ನ ಕೊಟ್ಟಿದ್ದೆ ಆದ್ರೆ ಹಿಂದುಳಿದ ವರ್ಗವನ್ನ ಅಹಿಂದವನ್ನ ಹೇಗೆ ಕನ್ಸಾಲಿಡೇಟ್ ಮಾಡೋದಕ್ಕೆ ಯಾವ ಸ್ಥಾನವನ್ನ ಯಾರಿಗೆ ಕೊಟ್ಟರೆ ಸೂಕ್ತ ಅನ್ನುವಂತಹ ಒಂದು ಸಹಜವಾದಂತಹ ಲೆಕ್ಕಾಚಾರ ಹೈಕಮಾಂಡ್ ಹಾಕಿಯೇ ಹಾಕುತ್ತೆ. ಅಕಸ್ಮಾತ್ ಡಿ ಕೆ ಶಿವಕುಮಾರ್ ಅವರಿಗೆ ನಾಯಕತ್ವವನ್ನ ಕೊಡುವಂತಹ ಯೋಚನೆ ಹೈಕಮಾಂಡ್ಗೆ ರಾಹುಲ್ ಗಾಂಧಿಗೆ ಬಂದಿದ್ದೆ ಆದ್ರೆ ಸಹಜವಾಗಿಯೇ ಕೆಪಿಸಿ ಸಾರಥ್ಯ ಕೂಡ ಒಂದು ಅಹಿಂದ ವರ್ಗಕ್ಕೋ ಅಥವಾ ಇನ್ನೊಂದು ಪ್ರಬಲ ಸಮುದಾಯವನ್ನ ಪ್ರತಿನಿಧಿಸುವಂತ ಅಥವಾ ವೋಟ್ ಪುಲ್ ಮಾಡುವಂತ ಒಬ್ಬ ನಾಯಕರಿಗೆ ಕೊಡಬೇಕಾಗುತ್ತೆ. ಅದರಲ್ಲಿ ಮುಂಚೂಣಿಗೆ ಕೇಳಿ ಬರುವಂತಹ ಹೆಸರು ಸಹಜವಾಗಿಯೇ ಸತೀಶ್ ಜಾರಕಿಹೊಳಿ. ಮುಂದಿನ ದಿನಗಳಲ್ಲಿ ಸತೀಶ್ ಜಾರಕಿಹೊಳಿ ಮತ್ತು ಡಿ ಕೆ ಶಿವಕುಮಾರ್ ಅವರ ಕಾಂಬಿನೇಷನ್ ಬಗ್ಗೆಯೂ ಕೂಡ ಹೈಕಮಾಂಡ್ ಯೋಚನೆ ಮಾಡುವಂತಹ ಸಾಧ್ಯತೆಗಳಿದ್ದಾವೆ. ಇದೇ ಕಾರಣಕ್ಕೋಸ್ಕರ ಇದೀಗ ಸತೀಶ್ ಜಾರಕಿಹೊಳಿ ಅವರಿಗೆ ಆ ಎಲ್ಲ ವಿಚಾರಗಳನ್ನ ವಿವರವಾಗಿ ಮನವರಿಕೆ ಮಾಡಿಕೊಡುವಂತ ಕೆಲಸವನ್ನ ಡಿ ಕೆ ಶಿವಕುಮಾರ್ ಅವರು ಮಾಡಿದ್ದಾರೆ. ಹಾಗೆ ಸಂಪರ್ಕದಲ್ಲಿ ಮನಬಿಚ್ಚಿ ಮಾತನಾಡಿದಂತ ಡಿ ಕೆ ಶಿವಕುಮಾರ್, ಸತೀಶ್ ಜಾರಕಿಹೊಳಿ ಇಬ್ಬರ ಮಧ್ಯೆ ವ್ಯತ್ಯಾಸ ದೂರ ಮಾಡುವಂತ ಬಗ್ಗೆ ಸಭೆಯಲ್ಲಿ ಚರ್ಚೆ. ಎಲ್ಲಾ ವಿಷಯಗಳ ಬಗ್ಗೆ ಮನಬಿಚ್ಚಿ ಮಾತನಾಡಿರುವಂತಹ ಡಿ ಕೆ ಶಿವಕುಮಾರ್, ಸತೀಶ್ ಜಾರಕಿಹೊಳಿ ದಲಿತ ಮತ್ತು ಒಬಿಸಿ ಮತ ಬ್ಯಾಂಕ್ ವಿಚಾರದ ಬಗ್ಗೆಯೂ ಕೂಡ ಚರ್ಚೆ ಆಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಆಪ್ತರ ಬಳಿಯೂ ಕೂಡ ಡಿ ಕೆ ಭೇಟಿ ಬಗ್ಗೆ ನಿನ್ನೆ ಪ್ರಸ್ತಾಪಿಸಿದಂತ ಸತೀಶ್ ನಿಗದಿತ ಕಾರ್ಯಕ್ರಮವನ್ನ ರದ್ದುಗೊಳಿಸಿ ಇಬ್ಬರು ಕೂಡ ಭೇಟಿಯಾಗಿದ್ದಾರೆ. ಸಭೆ ಬಳಿಕ ಸಚಿವರ ಪೂರ್ವ ನಿರ್ಧರಿತ ಸಭೆ ಕೂಡ ರದ್ದಾಗಿದೆ. ಸೊ ನಿನ್ನೆ ಇದ್ದಂಥ ಒಂದಷ್ಟು ಕಾರ್ಯಕ್ರಮಗಳನ್ನು ಕ್ಯಾನ್ಸಲ್ ಮಾಡಿ ಒಂದು ಮೀಟಿಂಗನ್ನು ನಡೆಸಲಾಗಿದೆ ಅಂತಂದರೆ ಅದು ಭಾಳ ಇಂಪಾರ್ಟೆಂಟ್ ವಿಚಾರ ಅಂತ. ಪ್ರಸನ್ನ, ಇದೀಗ ಇನ್ಸೈಡ್ ಮಾಹಿತಿಯನ್ನು ಕೊಡ್ತಾ ಇದ್ರಿ ಡಿ ಕೆ ಶಿವಕುಮಾರ್ ಸತೀಶ್ ಜಾರಕಿಹೊಳಿ ಮೀಟಿಂಗಿಂದ. ಇನ್ ಕೇಸ್ ಡಿ ಕೆ ಶಿವಕುಮಾರ್ ಅವರು ಈ ವ್ಯತ್ಯಾಸಗಳನ್ನೆಲ್ಲ ಮರೆತು ನಾವು ಒಂದಾಗಿ ಹೋಗೋಣ ಅಂತಂದರೆ ಇದು ಪಕ್ಷವನ್ನು ಕಟ್ಟುವಂಥ ನಿಟ್ಟಿನಲ್ಲಿ ಏನಾದರೂ ಸತೀಶ್ ಜಾರಕಿಹೊಳಿ ಕಡೆಯಿಂದ ಬಯಸ್ತಾ ಇದ್ದಾರೆ 2028 ಚುನಾವಣೆಗೆ, ಅಥವಾ ಈ ಅಧಿಕಾರ ಬದಲಾವಣೆ ಅನ್ನೋದು ಬರ್ತಿದೆಯಲ್ಲ ಆ ಪ್ರಶ್ನೆ, ನಾಯಕತ್ವ ಬದಲಾವಣೆ. ಸೊ ಇದಕ್ಕೆ ಸಂಬಂಧಪಟ್ಟಾಗ ಏನಾದರೂ ಅವರ ಕಡೆಯಿಂದ ಒಂದು ಹೆಲ್ಪನ್ನು ಕೇಳ್ತಾ ಇದ್ದಾರೋ ಅಥವಾ ಸಹಕಾರವನ್ನು ಕೇಳ್ತಾ ಇದ್ದಾರೋ, ಏನು ನಿರೀಕ್ಷೆ ಮಾಡ್ತಿದ್ದಾರೆ ಸತೀಶ್ ಜಾರಕಿಹೊಳಿ ಕಡೆಯಿಂದ ಡಿ ಕೆ ಶಿವಕುಮಾರ್ ಅನ್ನೋ ಪ್ರಶ್ನೆ ಬರುತ್ತೆ ಅಂತ. ಅವಿನಾಶ್, ಇಲ್ಲಿ ಡಿ ಕೆ ಶಿವಕುಮಾರ್ ಮತ್ತು ಸತೀಶ್ ಜಾರಕಿಹೊಳಿ ಅವರ ನಡುವೆ ನಡೆದಂತಹ ಮಾತುಕತೆಯ ಅಂಶಗಳನ್ನ ಗಮನಿಸಿದ್ರೆ ಎಲ್ಲೋ ಒಂದು ಕಡೆ ಹೈಕಮಾಂಡ್ ರಾಹುಲ್ ಗಾಂಧಿ ಅವರ ಕಿವಿಗೆ ಯಾವ ಅಂಶಗಳು ಬಿದ್ದಿದ್ದಾವೆ ಆ ನಿಟ್ಟಿನಲ್ಲಿ ಡಿ ಕೆ ಶಿವಕುಮಾರ್ ಒಂದು ಸ್ಟೆಪ್ ಮುಂದೆ ಬಂದಂತೆ ಕಾಣಿಸ್ತಾ ಇದೆ. ಈಗ ಪ್ರಿಯಾಂಕ್ ಖರ್ಗೆ ಅವರು ರಾಹುಲ್ ಗಾಂಧಿ ಅವರನ್ನ ಭೇಟಿಯಾಗಿದ್ರು. ಅಲ್ಲಿ ಇಲ್ಲಿನ ಕರ್ನಾಟಕದ ಕಾಸ್ಟ್ ಕಾಂಬಿನೇಷನ್ಗಳು, ಜಾತಿವಾರಗಳು, ಯಾವ ಸಮೀಕರಣ ವರ್ಕ್ ಆಗುತ್ತೆ ಅನ್ನೋ ಬಗ್ಗೆ ಮತ್ತು ಅಹಿಂದ ಮತ ಬ್ಯಾಂಕ್ ಅನ್ನ ಯಾವ ರೀತಿ ಬಿಟ್ಕೊಡಬಾರ್ದು ಅನ್ನೋ ಬಗ್ಗೆ ಪ್ರಿಯಾಂಕ್ ಖರ್ಗೆ ಅವರು ರಾಹುಲ್ ಗಾಂಧಿ ಅವರ ಗಮನಕ್ಕೆ ತಂದಿದ್ದಾರೆ ಅನ್ನುವಂಥದ್ದು ಮಾಹಿತಿ ಇದೆ. ಅಂದ್ರೆ ಅದೇ ದೃಷ್ಟಿಯಿಂದ ಪ್ರಿಯಾಂಕ್ ಖರ್ಗೆ ಅವರು ಬಳಿಕ ರಾಹುಲ್ ಗಾಂಧಿ ಭೇಟಿ ಬಳಿಕ ಡಿ ಕೆ ಶಿವಕುಮಾರ್ ಅವರನ್ನ ಭೇಟಿ ಆಗ್ತಾರೆ. ಅದಾದ ಬಳಿಕ ಇದೀಗ ಡಿ ಕೆ ಶಿವಕುಮಾರ್ ಮತ್ತು ಸತೀಶ್ ಜಾರಕಿಹೊಳಿ ಅವರ ನಡುವಿನ ಒಂದು ಮಾತುಕತೆ ನಡೆದಿದೆ. ಇಲ್ಲಿ ಮುಂಬರುವಂತಹ ಚುನಾವಣೆಯಲ್ಲಿ ಡಿ ಕೆ ಶಿವಕುಮಾರ್ ದೊಡ್ಡ ಮಟ್ಟಿಗಿನ ಕಾಂಗ್ರೆಸ್ ಬಲ ತುಂಬಿ ಸರ್ಕಾರ ಮತ್ತೆ ಬರೋ ರೀತಿಯಲ್ಲಿ ಕೆಲಸ ಮಾಡಬೇಕು ಅಂದ್ರೆ ಅದು ಒಬ್ಬಂಟಿಯಾಗಿ ಸಾಲೋದಿಲ್ಲ. ಕೇವಲ ಹಳೆ ಮೈಸೂರು ಭಾಗವನ್ನ ನಂಬಿಕೊಂಡು ಡಿ ಕೆ ಶಿವಕುಮಾರ್ ಅಧಿಕಾರಕ್ಕೆ ಮತ್ತೆ ಪಕ್ಷವನ್ನ ತರ್ತೀನಿ ಅಂತ ಹೊರಟೋದಕ್ಕೆ ಸಾಧ್ಯವಿಲ್ಲ. ಮತ್ತು ಉತ್ತರ ಕರ್ನಾಟಕ ಭಾಗದಲ್ಲಿ ಡಿ ಕೆ ಶಿವಕುಮಾರ್ ಅವರ ಪ್ರಭಾವ ಎಷ್ಟಿದೆ ಅಂದ್ರೆ ಅದಕ್ಕೊಂದು ಸಣ್ಣ ಪ್ರಶ್ನಾರ್ಥಕ ಚಿಹ್ನೆ ಇದ್ದೇ ಇದೆ. ಹೀಗಾಗಿ ಉತ್ತರ ಕರ್ನಾಟಕ ಭಾಗದ ನಾಯಕರನ್ನು ಕೂಡ ವಿಶ್ವಾಸಕ್ಕೆ ಪಡೆಯುವಂತಹ ನಿಟ್ಟಿನಲ್ಲಿ ಡಿ ಕೆ ಶಿವಕುಮಾರ್ ಅವರು ಕೆಲಸ ಮಾಡಲೇಬೇಕಾಗುತ್ತೆ. ಆ ತರದ ಒಂದು ಅನಿವಾರ್ಯ ಪರಿಸ್ಥಿತಿ ಸೃಷ್ಟಿಯಾಗಿದೆ. ಮತ್ತು ಹಿಂದುಳಿದ ವರ್ಗದ ಕಾಂಬಿನೇಷನ್ ಇದ್ರೆ ಮಾತ್ರ ಹಳೆ ಮೈಸೂರು ಭಾಗದಲ್ಲಿ ಬಿಜೆಪಿ JDS ನ ಮೈತ್ರಿಗೆ ಕಾಂಗ್ರೆಸ್ ಟಕ್ಕರ್ ಕೊಡಬಹುದು. ಇಲ್ಲದೆ ಹೋದ್ರೆ ಖಂಡಿತವಾಗಿಯೂ ಕೂಡ ಡಿ ಕೆ ಶಿವಕುಮಾರ್ ಕೇವಲ ಒಂದು ಝೋನ್ಗೆ ಮಾತ್ರ ಸೀಮಿತ ಆಗುವಂತಹ ರೀತಿಯ ನಾಯಕನಾಗುವಂತಹ ಒಂದು ಸೀಮಿತತೆ ಬೆಳೆದು ಬಿಡುತ್ತೆ. ಇದೇ ಕಾರಣಕ್ಕೋಸ್ಕರ ಇದೀಗ ಎಲ್ಲ ವ್ಯಾಪ್ತಿಯನ್ನು ಕೂಡ ಕೈ ಚಾಚುವಂತ ಕೆಲಸವನ್ನ ಡಿ ಕೆ ಶಿವಕುಮಾರ್ ಮಾಡ್ತಿದ್ದಾರೆ. ಸತೀಶ್ ಜಾರಕಿಹೊಳಿ ಅವರ ಜೊತೆಗೆ ಡಿ ಕೆ ಶಿವಕುಮಾರ್ ಅವರ ಸಂಬಂಧ ಅಷ್ಟು ಚೆನ್ನಾಗಿರ್ಲಿಲ್ಲ. ಒಂದು ರೀತಿಯಲ್ಲಿ ಹಾವು ಮುಂಗುಸಿಯ ತರ ಅವರಿಬ್ರು ಇದ್ರು. ಎಲ್ಲಾದ್ರೂ ಡಿ ಕೆ ಶಿವಕುಮಾರ್ ಅವರಿಗೆ ಮತ್ತು ಸತೀಶ್ ಜಾರಕಿಹೊಳಿ ಅವರಿಗೆ ಮನಸ್ತಾಪ ಬಂದಿದ್ರೆ ಅದು ಆಂತರಿಕ ರಾಜಕಾರಣದಿಂದ ಮನಸ್ತಾಪಗಳಿತ್ತು. ಆದ್ರೆ ಅದನ್ನ ಸರಿದೂಗಿಸಿಕೊಳ್ಳುವಂತ ಕೆಲಸವನ್ನ ಎಲ್ಲೋ ಒಂದ್ ಕಡೆ ಡಿ ಕೆ ಶಿವಕುಮಾರ್ ಅವರು ಮಾಡಿದಂತೆ ಕಂಡು ಬರ್ತಾ ಇದೆ. ಮತ್ತು ಸತೀಶ್ ಜಾರಕಿಹೊಳಿ ಅವರ ಜೊತೆಗೆ SC/ST ಶಾಸಕರ ಸಂಖ್ಯಾಬಲ ಕೂಡ ದೊಡ್ಡ ಮಟ್ಟಿಗಿದೆ. ಸತೀಶ್ ಜಾರಕಿಹೊಳಿ ಅವರು ಕನಿಷ್ಠ 25ರಿಂದ 30 ಶಾಸಕರನ್ನ ಹಿಡಿದಿಟ್ಟುಕೊಳ್ಳುವಂತಹ ಒಂದು ಆ ಸಾಮರ್ಥ್ಯವನ್ನು ಹೊಂದಿರುವಂತಹ ನಾಯಕನಾಗಿ ಹೊರಹೊಮ್ತಾ ಇದ್ದಾರೆ. ಯತೀಂದ್ರ ಅವರ ಮಾತನ್ನ ಈ ಕ್ಷಣದಲ್ಲಿ ನೆನಪಿಸಿಕೊಳ್ಳಬಹುದು. ಮುಂದೆ ಅಹಿಂದ ವರ್ಗವನ್ನ ಲೀಡ್ ಮಾಡುವಂತಹ ಶಕ್ತಿ ಸತೀಶ್ ಜಾರಕಿಹೊಳಿ ಅವರಿಗೆ ಇದೆ ಅನ್ನುವಂತಹ ಮಾತನ್ನ ಸ್ವತಃ ಯತೀಂದ್ರ ಸಿದ್ದರಾಮಯ್ಯ ಹೇಳಿದ್ರು. ಇಂತಹ ಸಂದರ್ಭದಲ್ಲಿ ಇದೀಗ ಮುಂಬರುವಂತಹ ದಿನಗಳು ತನಗೆ ಹೂವಿನ ಹಾದಿಯಾಗಬೇಕು ಅಂದ್ರೆ ಈ ರೀತಿಯ ನಾಯಕರನ್ನ ಒಗ್ಗೂಡಿಸಿಕೊಂಡು ಹೋಗ್ಬೇಕಂತ ಒಂದು ಜರೂರತ್ತು ಡಿ ಕೆ ಶಿವಕುಮಾರ್ ಅವರಿಗೆ ಖಂಡಿತವಾಗಿಯೂ ಇದ್ದೇ ಇದೆ. ಆ ಕೆಲಸವನ್ನ ಡಿ ಕೆ ಶಿವಕುಮಾರ್ ಮಾಡಿದಂತೆ ಕಂಡು ಬರ್ತಾ ಇದೆ. ಅವಿನಾಶ್, ಧನ್ಯವಾದ ಪ್ರಸನ್ನ.